ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ಮಸಾಲೆಯನ್ನು ಹಾಕಿ ಮಾಡುವಂತಹ ಪಲಾವು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ನೋಡಿ, ನಾನು ಪಲಾವ್ ಮಾಡೋದಕ್ಕೆ ಇಲ್ಲಿ ಒಂದು 4 ಮೆಣಸು, 4 ಲವಂಗ ಮತ್ತು ಒಂದು 4-5 ಚೂರು ದಾಲ್ಚಿನ್ನಿ ಅಂದರೆ ಚಕ್ಕೆ ಮತ್ತು ಮರಾಠಿ ಮೊಗ್ಗು ಮತ್ತು ಒಂದು 3 ಏಲಕ್ಕಿಯನ್ನು ತಗೊಂಡಿದ್ದೀನಿ ಮತ್ತು 1-2 ಪಲಾವ್ ಎಲೆಯನ್ನು ತಗೊಂಡಿದ್ದೀನಿ. ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡೋದಿದ್ದರೆ ಇದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಇದರಿಂದ ಒಳ್ಳೆ ಟೇಸ್ಟು ಸಿಗುತ್ತೆ. ನಾನು ಈಗ ಆಲ್ರೆಡಿ ಮೊದಲು ಪಲಾವ್ದು ಅಪ್ಲೋಡ್ ಮಾಡಿದ್ದೀನಿ. ಅದು ಯಾವುದೇ ರೀತಿ ಮಸಾಲೆಯನ್ನು ರುಬ್ಬದಲ್ಲೇ ಮಾಡೋ ಅಂಥದ್ದು. ಇವತ್ತು ನಾನು ಮಸಾಲೆಯನ್ನು ರುಬ್ಬಿ ಮಾಡೋ ಅಂಥ ಒಂದು ಪಲಾವನ್ನು ತೋರಿಸ್ತಾ ಇದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಇಂಚು ಅಂದರೆ 1.5 ಇಂಚಷ್ಟು ಶುಂಠಿಯನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1-2 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಮತ್ತು ಇಲ್ಲಿ ನಾನು ಕತ್ತರಿಸಿದ 1 ಈರುಳ್ಳಿ, ಮತ್ತು ಖಾರಕ್ಕೆ 6 ಮೆಣಸಿನಕಾಯಿಯನ್ನು ಯೂಸ್ ಮಾಡಿದ್ದೀನಿ. ಇಷ್ಟು ನಾನು ತಗೊಂಡಿರುವಂತಹ ಇದು ಮಸಾಲೆಯನ್ನು ರುಬ್ಬಲಿಕ್ಕೆ ತಗೊಂಡಿರೋಂಥದ್ದು. ನೆಕ್ಸ್ಟ್ ಇದು ಒಗ್ಗರಣೆಗೆ ಈರುಳ್ಳಿಯನ್ನು ನಾನು ಕಟ್ ಮಾಡಿ ಈ ರೀತಿಯಾಗಿ ಸ್ಲೈಸ್ ಆಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಾನು ಒಂದು ದಪ್ಪ ಈರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಂತ ಅಂದರೆ ಇನ್ನೂ 2 ಹಾಕೋಬೋದು ಅಥವಾ ಕ್ವಾಂಟಿಟಿ ನೋಡಿ ಹಾಕೋಬೋದು. ಈಗ ನಾನು ಒಂದೇ ಒಂದು ಟೊಮೆಟೊ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಬೌಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಒಂದೇ ಒಂದು ಹಾಕಬೇಕು, ಇಲ್ಲಾಂದರೆ ಅದು ಟೊಮೊಟೊ ಬಾತ್ ಥರ ಆಗಿಬಿಡುತ್ತೆ. ಹುಳಿಗೆ ಇಷ್ಟು 1 ಟೊಮೆಟೊ ಹಣ್ಣು ಸಾಕಾಗುತ್ತೆ. ನೆಕ್ಸ್ಟು ಈಗ ಇದಕ್ಕೆ ಬೇಕಾಗಿರುವ ತರಕಾರಿಗಳನ್ನು ನೋಡಿ ನಾನು ಇಲ್ಲಿ ತರಕಾರಿಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕ್ಯಾರೆಟನ್ನು ತಗೊಂಡಿದ್ದೀನಿ, ಮತ್ತು 10 ಬೀನ್ಸು, ಆಮೇಲೆ ಇನ್ನು ಒಂದೇ ಗೆಡ್ಡೆ ನವಿಲು ಕೋಸನ್ನು ತಗೊಂಡಿದ್ದೀನಿ, ಅಂದರೆ ಗೆಡ್ಡೆ ಕೋಸು. ನೀವು ಇದರ ಕ್ವಾಂಟಿಟಿಯನ್ನು ನೋಡಿ ನಿಮ್ಮ ಮನೆಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ತಗೋಬೋದು. ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ನಾನಂದರೆ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ತೀನಿ ಪಲಾವ್ಗೆ, ನೀವು ಬೇಕಾದ್ರೆ ಇನ್ನೂ ಕಡಿಮೆಯನ್ನು ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ 1 ಬದನೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ಓವರ್ ನೈಟ್ ನೆನೆಸಿದ್ದೀನಿ. ಈಗ ಅಷ್ಟೇ ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಹೆಚ್ಚಿ ಅದರೊಳಗೆ ಹಾಕಿಟ್ಟಿದ್ದೀನಿ. ಏಕೆಂದರೆ ಹೊರಗಡೆ ಇಟ್ಟಿದ್ರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಎಲ್ಲ ಕಪ್ಪಾಗುತ್ತೆ ಅಂತ ಇದನ್ನು ನೀರಿಗೆ ಹಾಕಿಟ್ಟಿದ್ದೀನಿ. ಮತ್ತು ನಾನು ಬಟಾಣಿಯನ್ನು ಓವರ್ ನೈಟ್ ನೆನೆಹಾಕಿದ್ದೆ. ನಿಮಗೆ ಫ್ರೀಸನ್ ಬಟಾಣಿ ಸಿಕ್ಕಿದ್ರೆ ಕೂಡ ಅದನ್ನೇ ಯೂಸ್ ಮಾಡ್ಬೋದು, ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ನೀವು ಬಟಾಣಿಗಳು ಹಾಕ್ಬೇಕಂದ್ರೆ ರಾತ್ರಿಯೇ ನೆನೆಹಾಕಿದರೆ ಅದು ಚೆನ್ನಾಗಿ ನೆಂದಿರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಪಲಾವ್ಗೆ ಕಲರಾಗಿ ಅರಿಶಿಣವನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಮತ್ತು ನಾನಿಲ್ಲಿ ರುಚಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ 1/4 ಸ್ಪೂನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಯಾಕೆಂದರೆ ನಾವು ಮಸಾಲೆ ಪದಾರ್ಥಗಳನ್ನು ಹಾಕೋದ್ರಿಂದ ಸರಿಯಾದ ಒಂದು ಟೇಸ್ಟ್ ಸಿಗಲ್ಲ, ಅದರಿಂದ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕಿದರೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಈಗ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಹೆಚ್ಚಿದಂಥ ಶುಂಠಿ ಇವನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ಮಸಾಲೆ ಹುರಿಯೋದ್ರಿಂದಲೇ ಈ ಒಂದು ಪ್ರೋಸೆಸ್ ಮಾಡೋದ್ರಿಂದಲೇ ಈ ಪಲಾವ್ ತುಂಬ ಚೆನ್ನಾಗಿ ಬರೋ ಅಂಥದ್ದು. ಈಗ ನಾನಿಲ್ಲಿ ಕತ್ತರಿಸಿದ 1 ಈರುಳ್ಳಿಯನ್ನು ಹಾಕಿದ್ದೀನಿ. ಇದು ಒಂದ್ಸಲ ನೀವು ಮಾಡಿ ನೋಡಿ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈಗ ಇದನ್ನು ಹುರಿಬೇಕು. ಇಲ್ಲಿ ನಾನೊಂದು 6 ಖಾರಕ್ಕೆ 6 ಮೆಣಸಿನ್ಕಾಯಿಯನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರ ಇದೆ ಇದು, ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ 2 ಗೆಡ್ಡೆ ನಾಟಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದನ್ನು ನಾವು ಏನು ಮಾಡಬೇಕಂದ್ರೆ ಈ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅಂದರೆ ಫುಲ್ಲು ಬ್ರೌನ್ ಬರಬೇಕಂತ ಏನಿಲ್ಲ,
ಸ್ವಲ್ಪ ಏನು ಹಸಿ ಸ್ಮೆಲ್ಲಿದೆ ಮಸಾಲೆದು ಅದು ಹೋಗಬೇಕು. ಅದಕ್ಕಾಗಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ 10 ಎಲೆಯಷ್ಟು ಪುದೀನವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇವೆರಡೆಲ್ಲ ಮಿಕ್ಸ್ ಆಗಂಗೆ, ಈ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಂಗೆ ಚೆನ್ನಾಗಿ ಈ ರೀತಿಯಾಗಿ ಹುರಿಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ತನಕ ನೀವು ಈ ರೀತಿಯಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇದು ಈ ಒಂದು ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಫುಲ್ಲು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂತಂದರೆ ಫುಲ್ಲು ದಪ್ಪನೂ ಮಾಡಬಾರ್ದು, ಫುಲ್ಲು ಸಣ್ಣಕ್ಕೂ ಮಾಡಬಾರ್ದು. ಒಂದು ಮೀಡಿಯಮಲ್ಲಿ ಇದನ್ನು ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ಅಂದರೆ ಅದೆಲ್ಲ ಸ್ವಲ್ಪ ಆರಬೇಕು. ಆರಿ ಆದಮೇಲೆ ನೀವು ಮಾಡ್ಕೋಬೇಕಾಗುತ್ತೆ. ಆರೋಕ್ಕಿಂತ ಮುಂಚೆ ಬಿಸಿಯನ್ನು ಹಾಕಬೇಡಿ. ಈಗ ನೆಕ್ಸ್ಟು ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ನೆಕ್ಸ್ಟು ನಾವು ಇದಕ್ಕೆ ಫ್ರೈಯನ್ನು ಮಾಡೋಣ. ಒಂದು ಕುಕ್ಕರನ್ನು ಇಟ್ಟು ಇದರ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆಯನ್ನು ಹಾಕಿದ ಮೇಲೆ ನಾವು ಮೊದಲು ಮಸಾಲೆಗಳನ್ನು ತೊಗೊಂಡಿದ್ವಲ್ಲ ಸ್ಪೈಸಸ್, ಅವುಗಳನ್ನು ಹಾಕೋಬೇಕಾಗುತ್ತೆ. ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಏಲಕ್ಕಿ, ಮೆಣಸು ಇವನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಇವನ್ನೆಲ್ಲ ಹಾಕಿ ಇವೆಲ್ಲ ಬ್ರೌನ್ ಕಲರ್ ಬರಬೇಕು. ಈ ಬ್ರೌನ್ ಕಲರ್ ಬರೋ ತನಕ ಇವುಗಳನ್ನು ನಾವು ಹಾಗೆ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಇವೆಲ್ಲ ಏನಾಗುತ್ತೆ, ಎಣ್ಣೆಯಲ್ಲಿ ಉಪ್ಕೊಳ್ಳೋದ್ರಿಂದ ಸಿಡಿದು ಬಿಡ್ತವೆ. ನನಗೊಂದು ಸಲ ಸಿಡಿದು ಬಿಡ್ತು. ಈಗ ನೆಕ್ಸ್ಟ್ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೋಬೇಕು. ನೋಡಿ ಸಿಡಿತು ನನಗೆ. ಸೊ ನೀವು ಅಥವಾ ಪ್ಲೇಟನ್ನು ಕವರ್ ಮಾಡಿಬಿಡಿ. ಈಗ ಇದನ್ನು ಈರುಳ್ಳಿಯನ್ನು ಹಾಕಿ ಈ ಈರುಳ್ಳಿಯೆಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗೋ ತನಕ ಈ ರೀತಿಯಾಗಿ ಹುರ್ಕೋಬೇಕು. ಅಂದರೆ ಸಿಯಿಸಬಾರ್ದು, ಕಲರ್ ಚೇಂಜ್ ಆಗಬೇಕು. ಹೀಗೆ ಕಲರ್ ಚೇಂಜ್ ಆಗಂಗೆ ಹುರಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರಿರಿ, ಜಾಸ್ತಿ ಹೈ ಫ್ಲೇಮನ್ನು ಇಟ್ಟು ಹುರಿಲಿಕ್ಕೆ ಹೋಗಬೇಡಿ. ಈಗ ಇದನ್ನು ತಳ ಹಿಡಿದಾಗೆ ಲೋ ಫ್ಲೇಮಲ್ಲಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ತಾ ಹುರ್ಕೋಬೇಕಾಗುತ್ತೆ. ಹುರಿದು ಆದಮೇಲೆ ನೆಕ್ಸ್ಟು ನಾವೀಗ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಈ ಮಸಾಲೆ ಎಲ್ಲನೂ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಕುಕ್ಕರ್ಗೆ. ಇದು ಸೇರಿಸ್ಕೊಂಡಾದಮೇಲೆ ನಾವು ಅದನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ, ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಮಸಾಲೆದು ಸ್ಮೆಲ್, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ, ಮತ್ತು ಹೋಗಿ ಅದು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡಬೇಕು. ಆಮೇಲೆ ನಾವು ರುಬ್ಬಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಬಾರ್ದು, ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕಾಗುತ್ತೆ. ಈಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇದ್ರದ್ದು ಕಲರ್ ಚೇಂಜ್ ಆಗಿ ಅದು ನೀರದ್ದು ಏನಿರುತ್ತೆ ಅದೆಲ್ಲ ನೀರಂಶ ಎಲ್ಲ ಎಳ್ಕೊಂಡಾದ್ಮೇಲೆ ಇದು ಈಗ ಮಸಾಲೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಸೀದ್ ಬಿಡುತ್ತೆ. ಮಸಾಲೆ ಸೀದ್ರೆ ಅದು ಟೇಸ್ಟ್ ಹೋಗುತ್ತೆ. ಹೀಗೆ ಚೆನ್ನಾಗಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ನಾವು ಇದಕ್ಕೆ ತರಕಾರಿಯನ್ನು ಸೇರಿಸ್ಕೊಳ್ಳೋಣ. ಹೆಚ್ಚಿದಂತಹ ತರಕಾರಿಗಳನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಆದಮೇಲೆ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಹೀಗೆ ಸೇರಿಸ್ಕೊಂಡು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಮಸಾಲೆ ಇತ್ತಲ್ಲ ಅದೆಲ್ಲ ಪ್ರತಿಯೊಂದು ತರಕಾರಿಗೂ ಚೆನ್ನಾಗಿ
ಇಡ್ಕೋಬೇಕು. ಆ ರೀತಿಯಾಗಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ರೆ ಕುಕ್ಕರಲ್ಲಿ ಆಲ್ಮೋಸ್ಟು ನೀವು ಅಡುಗೆ ಮಾಡಬೇಕಾದ್ರೆ ಮರದ ಸ್ಪೂನನ್ನು ಯೂಸ್ ಮಾಡಿ. ಮರದ ಸ್ಪೂನ್ ಯೂಸ್ ಮಾಡೋದ್ರಿಂದ ಕುಕ್ಕರು ಈ ಸ್ಕ್ರ್ಯಾಚ್ ಆಗೋದು, ಕಚ್ಚಾಗುತ್ತಲ್ಲ ಅದೆಲ್ಲ ತಪ್ಪುತ್ತೆ. ನಾನೀಗ ಸಿಗ್ನಿಲ್ಲ, ಅದಕ್ಕಾಗಿ ನಾನು ಸ್ಟೀಲ್ ಸ್ಪೂನೇ ಯೂಸ್ ಮಾಡ್ತಾಯಿದ್ದೀನಿ. ಕಚ್ಚಾದರೆ ಏನಾಗುತ್ತೆ ಅಂದರೆ ಕುಕ್ಕರಲ್ಲಿ ಏರ್ ಪಾಸ್ ಆಗುತ್ತೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದಾಗ. ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನಾನೀಗ ಅದಕ್ಕಾಗಿ ಉಪ್ಪನ್ನು ಸೇರಿಸ್ಕೊತೀನಿ. ಉಪ್ಪನ್ನು ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ತರಕಾರಿ ಬೇಗ ಮೆಲ್ಟ್ ಆಗುತ್ತೆ, ಅಂದರೆ ಚೆನ್ನಾಗಿ ಬೇಗ ಕರಗಿ ಬೇಯುತ್ತೆ. ನಾವು ಈ ಒಂದು ಒಗ್ಗರಣೆಲೆಯ ಒಂದು 60% ತರಕಾರಿಯನ್ನು ಚೆನ್ನಾಗಿ ಹಾಗೆ ಒಗ್ಗರಣೆಲೆ ಬಾಡಿಸಿ ಬೇಯಿಸಬೇಕಾಗುತ್ತೆ. ಹಂಗೆ ಮಾಡೋದ್ರಿಂದ ಪಲಾವು ತುಂಬ ರುಚಿಯಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವತ್ತು ನಾನು ಇದೇ ಪಲಾವನ್ನ ಮಾಡಿದ್ದೆ. ನಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಇದನ್ನು ಇವತ್ತು ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಇಲ್ಲಿ ಅರಿಶಿಣ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿಣ ಪುಡಿಯನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಮತ್ತು ಕಲರನ್ನು ಕೊಡುತ್ತೆ. ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ನನಗೆ ನೇಚರಲಾಗೇ ಇರಲಿ ಅಂತಂದರೆ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ಅರಿಶಿಣ ಪುಡಿ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅಲ್ಲೇ ತರಕಾರಿಗಳೆಲ್ಲ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀರು ಬಿಡ್ತಾ ಇದೆ. ಹೀಗೆ ಚೆನ್ನಾಗಿ ತಿರುಗಿಸ್ಕೋಬೇಕು, ಅಂದರೆ ತಳ ಹಿಡಿಲಿಕ್ಕೆ ಬಿಡಬಾರ್ದು. ತಳ ಹಿಡಿಲಿಕ್ಕೆ ಬಿಡಿದಾಗೆ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೋತೀನಿ. ಟೊಮೊಟೊ ಹಣ್ಣನ್ನು ಸ್ವಲ್ಪ ತರಕಾರಿ ಎಲ್ಲ ಬೆಂದ ಆದಮೇಲೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಟೊಮೊಟೊ ಹಣ್ಣು ಸ್ವಲ್ಪ ಕರಗಬೇಕು, ಅಲ್ಲಿ ತನಕ ನಾವೇನು ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ತಕ್ಷಣ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ಬಾಡಿಸ್ಕೋಬೇಕಾಗುತ್ತೆ. ಹೀಗೆ ನೋಡಿ ತರಕಾರಿ ಎಲ್ಲ ಎಷ್ಟು ಕಡಿಮೆ ಆಗಿತ್ತು, ಬೆಂದು ಎಷ್ಟು ಕುಗ್ಗಿದೆ ಅಂತ ನೋಡ್ಬೋದು ನೀವಿಲ್ಲಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ರೆಡಿ ಆಗ್ತಾ ಇದೆ. ಆಗಾಗ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ರೆ ಹೇಳಿದ್ನಲ್ಲ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ತರಕಾರಿಗಳೆಲ್ಲ ಸೀದ್ ಬಿಡುತ್ತೆ. ಸೊ ಹಂಗಾಗಿ ಇದನ್ನು ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹೀಗೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ನೆಕ್ಸ್ಟು ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಯಾವುದೇ ರೀತಿ ನೀವು ತಣ್ಣೀರನ್ನು ಯೂಸ್ ಮಾಡಬಾರ್ದು, ಬಿಸಿ ನೀರನ್ನೇ ಯೂಸ್ ಮಾಡಬೇಕು. ನಾನು ಈ ಮೊದಲೇ 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಗೆ ನಾನು ಈ ಕಡೆ ಪಕ್ಕ ಒಲೆಯಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೆ. ಸೊ ಹಂಗಾಗಿ ಆ ನೀರನ್ನು ನಾನು ಈಗ ಪಲಾವ್ಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಅದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ, ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೆ. ಆ ನೀರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ಗೆ. ನಾವೇನು ಇದು ತೊಗೋತೀವಿ, ಅಕ್ಕಿಯನ್ನು ತೊಗೋತೀವಿ, ಅದಕ್ಕೆ ನಾವು 1:2 ಹಂಗೆ ನಾವು ನೀರನ್ನು ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಜಾಸ್ತಿ ಹಾಕ್ಬಿಟ್ರೂ ಕೂಡ ಏನಾಗುತ್ತೆ, ಪಲಾವು ಮುದ್ದೆ ಆದಂಗೆ ಆಗುತ್ತೆ. ಕಡಿಮೆ ಆದರೂ ಸರಿಯಾಗಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಹಾಕೋಬೇಕು. ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡೆ. ನಾನು ಅಕ್ಕಿಯನ್ನು 1 ಗ್ಲಾಸ್ ಅಕ್ಕಿಯನ್ನು ತೊಳೆದ್ಬಿಟ್ಟು, ಅಂದರೆ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅಂದರೆ ಜಾಸ್ತಿ ಹೊತ್ತೇನು ನೆನೆಗೆ ಇಟ್ಟಿಲ್ಲ. ನಾನಿಲ್ಲಿ ಮಾಮೂಲಿ ಗದ್ದೆ ಅಕ್ಕಿ ಬರುತ್ತಲ್ಲ, ಭತ್ತದ ಅಕ್ಕಿ, ಆ ಅಕ್ಕಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದಿದೆ ಅಕ್ಕಿ ಅದನ್ನು ಯೂಸ್ ಮಾಡ್ಬೋದು. ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ, ಜೀರಾ ರೈಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಗದ್ದೆ ಅಕ್ಕಿನೇ ಯೂಸ್ ಮಾಡಿದ್ದೀನಿ. ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದೆಲ್ಲ ಏನಾಗಬೇಕು ಅಂದರೆ ಚೆನ್ನಾಗಿ ಕುದಿ ಬರಬೇಕು. ಒಂದು ಸ್ವಲ್ಪ ಈ ತರಕಾರಿ ಜೊತೆ ಈ ನೀರು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ಈಗ
ಈಗ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಕುದೀತಾ ಇದೆ ಚೆನ್ನಾಗಿ. ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಈಗ ಒಂದು ಗ್ಲಾಸ್ನಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಅದಕ್ಕೆ 2 ಲೋಟದಂಗೆ ನಾನು ನೀರನ್ನು ತಗೊಂಡಿದ್ದೀನಿ. ನೀವು ಕೂಡ ಅಕ್ಕಿ ಎಷ್ಟು ತೊಗೋತೀರಿ ಅದ್ರ 2 ಲೋಟ ಅಕ್ಕಿ ತಗೊಂಡ್ರೆ 4 ಗ್ಲಾಸ್ ನೀರು ತೊಗೋಬೇಕಾಗುತ್ತೆ. ಈಗ ನಾನು ರೈಸನ್ನು ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಪಲಾವ್ಗೆ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಅಕ್ಕಿಯನ್ನು ನೀವು ಫುಲ್ಲು ಅದು ಸ್ವಲ್ಪ ನೆಂದಿರುತ್ತಲ್ಲ, ಹೇಗೆ ಬೇಕಾಗೆ ಮೂವ್ ಮಾಡಬಾರ್ದು. ಅಕ್ಕಿ ಮುರಿದು ಹೋಗಿಬಿಡುತ್ತೆ. ಹಾಗಾಗಿ ಅನ್ನ ಏನಾಗುತ್ತೆ, ಮುದ್ದೆ ಆಗುತ್ತೆ. ಸೊ ಹಿಂಗಾಗಿ ನೀವು ನೀಟಾಗಿ ಅಕ್ಕಿಯನ್ನು ತೆಗೆದು ಕೂಡ ಹಾಕಬೇಕಾಗುತ್ತೆ. ಅಕ್ಕಿನ ನೆನೆಸಿದ ಮೇಲೆ ಕಲಿಸ್ಲಿಕ್ಕೆ ಹೋಗಬೇಡಿ. ತೊಳೆದು ಮೊದಲೇ ಒಂದು ಸಲ ವಾಶ್ ಮಾಡಿ ಕೈಯಲ್ಲಿ ನಿಧಾನಕ್ಕೆ ಇಸ್ಕಿ ವಾಶ್ ಮಾಡಿ ಇಟ್ಟಿರಬೇಕು. ಆಮೇಲೆ ತೆಗೆದು ಡೈರೆಕ್ಟಾಗಿ ಹಾಕಬೇಕು. ನೀವು ನೆನೆಸ್ಬಿಟ್ಟು ಆಮೇಲೆ ಹಾಕೋದ್ರೆ ಏನಾಗುತ್ತೆ, ಅಕ್ಕಿ ಎಲ್ಲ ಮುದ್ರು ಬಿಡುತ್ತೆ. ಈಗ ನೋಡಿ, ನಾನು ಒಂದೇ ಒಂದು ಇದನ್ನು ಕೊಟ್ಟೆ, ಅಂದರೆ ಮಿಕ್ಸನ್ನು ಕೊಟ್ಟೆ, ಸೈಡಿಂದ ಕವರ್ ಮಾಡಿ ಮಿಕ್ಸನ್ನು ಕೊಟ್ಟೆ. ನೀವು ಇದೇ ರೀತಿಯಾಗಿ ಮಾಡಬೇಕು. ಇಲ್ಲ ಮಧ್ಯದಲ್ಲಿ ಹೇಗೆ ಬೇಕಾಗಿ ಸೌಟಾಡಿಬಿಟ್ರೆ ಏನಾಗುತ್ತೆ, ಅಕ್ಕಿಗಳು ಮುರಿಯುತ್ತೆ. ಇದು ರೈಸ್ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಸೊ ಹಿಂಗೆ ಮಾಡಬೇಕು. ಈಗ ಇದು ಏನಂದ್ರೆ, ನಾವು ಅಕ್ಕಿ ಹಾಕಿದ ತಕ್ಷಣವೇ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ಆ ಅಕ್ಕಿ ಜೊತೆ ಈ ಮಸಾಲೆ, ಈ ತರಕಾರಿ ಎಲ್ಲ ಸೇರಿ ಒಂದು ಕುದಿ ಬರಬೇಕು ಚೆನ್ನಾಗಿ. ಆಗ ನೀವು ಒಂದು 70% ಅಕ್ಕಿ ಬೆಂದಿದೆ ಅಥವಾ ಒಂದು 60% ಆಗಿದೆ ಅನ್ನೋದ್ರ ಮೇಲೆ ಏನು ಮಾಡಬೇಕು, ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಈಗ ಅಕ್ಕಿ ಹಾಕಿರ್ತೀವಲ್ಲ, ಅಕ್ಕಿ ಎಲ್ಲ ಹೋಗ್ಬಿಟ್ಟಲ್ಲ ಅಂದರೆ ತಳದಲ್ಲಿ ಕೂತ್ಬಿಡುತ್ತೆ. ಈ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಸೊ ಹಂಗಾಗಿ ಆ ಮಸಾಲೆ ಎಲ್ಲ ಅಕ್ಕಿ ಜೊತೆ ಸ್ವಲ್ಪ ಚೆನ್ನಾಗಿ ಮಿಂಗಲ್ ಆಗೋ ತನಕ ಇದ್ದು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದು ನನಗೆ ಗೊತ್ತಿರಲಿಲ್ಲ. ನಾನು ಹೀಗೆ ಮಸಾಲೆ ಎಲ್ಲ ಹಾಕಿದ ತಕ್ಷಣವೇ ಲಿಡ್ ಕ್ಲೋಸ್ ಮಾಡ್ತಿದ್ದೆ. ಅದು ಮಾಡಬೇಡಿ. ನೀವು ಸ್ವಲ್ಪ ಚೆನ್ನಾಗಿ ಹೀಗೆ ಕುದ್ದು ಆದಮೇಲೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಆಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ. ಈಗ ಬರುತ್ತೆ, ಹೀಗೆ ಚೆನ್ನಾಗಿ ಹೀಗೆ ಕುದಿಸ್ಕೋಬೇಕು ತಿರುಗಿಸ್ಕೊಂಡು. ಈ ಪಲಾವಂತೂ ತಿಂದು ನೋಡಿದರೆ ನಿಮಗೆ ನಿಜ ತುಂಬಾ ಇಷ್ಟ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಈಗ ನೋಡಿ, ನೀರು ಕಡಿಮೆಯಾಗಿದೆ ಮತ್ತು ಇವುಗಳು ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಇನ್ನೂ ಸ್ವಲ್ಪ ಏನಾಗಬೇಕು, ಅದು ನೀರು ಕಡಿಮೆ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನೀರು ಕಡಿಮೆ ಆಗ್ತದೆ. ಈಗ ನಾನು ಏನು ಮಾಡ್ತೀನಿ, ಈಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ 2 ವಿಸಲನ್ನು ತಗೊಂಡು ಆದಮೇಲೆ ನಾನು ಇದನ್ನು ಒಂದು ಬಾಳೆ ಎಲೆ ಸಿಕ್ಕಿತ್ತು, ಅಂದರೆ ಬಾಳೆ ಎಲೆ ಮೇಲೆ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆ ಊಟ ಅಂದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ ಪಲಾವು. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ನೀವು ಮನೆಯ ಫಂಕ್ಷನಲ್ಲಿ ಮಾಡ್ಕೋಬೋದು, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿಗೆ ಮಾಡಿಕೊಡ್ಬೋದು, ಮತ್ತು ಎಲ್ಲರೂ ಹೊರಗಡೆ ಟ್ರಿಪ್ ಹೋಯ್ತೀನಿ ಅಂತ ಅಂದರೂ ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ತಿನ್ನೋದು 2 ಸಲ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಮನೆಯಲ್ಲೂ ಕೂಡ 2 ಟೈಮ್ ಇದೇ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಬಾಳೆದೆಲೆಯಲ್ಲಿ ಈ ಪಲಾವನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಅಷ್ಟೇ ರುಚಿಯಾಗಿಯೂ ಕೂಡ ಇದೆ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀವಿ, ನೀವು ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.